ಸ್ವತಂತ್ರ ಅಂದ್ರೆ ಏನು ನಿಮ್ಮ ಪ್ರಕಾರ? ಸ್ವತಂತ್ರಕ್ಕೆ ಲಿಮಿಟೇಷನ್ ಅಂತ ಏನಾದ್ರೂ ಇರುತ್ತಾ, ಇರ್ಬೇಕಾ ಅಂತ ಹೇಳಿ? ಸೊ ಅದು ಸ್ವತಂತ್ರ ಅಂದ್ರೆ ಅದು ನಮ್ಗೆ ಇರುವಾಗ ಅದನ್ನ ನಾವು ರೆಸ್ಪಾನ್ಸಿಬಲಿ ಅದನ್ನ ಯೂಸ್ ಮಾಡಬೇಕು. ನನ್ಗೆ ಸ್ವತಂತ್ರ ಇದೆ ಅಂತ ನಾನು ರೋಡ್ ಮಧ್ಯದಲ್ಲಿ ನಾನು ನಡ್ಕೊಂಡು ಹೋಗ್ಬಾರ್ದು, ಹಾಗೆ ಅಲ್ಲ. ಸಿಂಪ್ಲೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೇನೆ. ಆರ್ ನಾನು ಬಾಯಿಗೆ ಬಂದ ಬರೀ ಏನಾದ್ರೂ ಯಾರನ್ನ ನಾನು ಅಬ್ಯೂಸ್ ಮಾಡಿ ನಾನು ಅದನ್ನ ಪೋಸ್ಟ್ ಮಾಡೋದು, ದಟ್ ಈಸ್ ಆಲ್ ನಾಟ್ ಫ್ರೀಡಮ್, ಇಟ್ಸ್ ಮಿಸ್ಯೂಸ್ ಆಫ್ ಅವರ್ ಫ್ರೀಡಮ್. ಎಷ್ಟೋ ನಾವು ಯಾರು ಫ್ರೀಡಮ್ ಫೈಟರ್ ಅನ್ನ ನೋಡ್ಲಿಲ್ಲ. 1947 ನಲ್ಲಿ ಎಷ್ಟು ಜನ ಅವರು ನಮ್ಗೋಸ್ಕರ ಅವರು ಪ್ರಾಣವನ್ನ ತ್ಯಾಗ ಮಾಡಿ ನಾವು ಇಷ್ಟು ದೂರ ನಾವು ನ್ಯೂ ಇಂಡಿಯಾ ನಾವು ಬಂದಿದ್ದೀವಿ. ವಿ ಆರ್ ಅಟ್ ದ ರೈಟ್ ಟೈಮ್, ಅಟ್ ದ ರೈಟ್ ಏಜ್, ಟು ಸಿ ಆಲ್ ದ್ಯಾಟ್. ಐ ಆಮ್ ವೆರಿ ಫಾರ್ಚುನೇಟ್ ಟು ಸಿ ದಿಸ್ ನ್ಯೂ ಇಂಡಿಯಾ ಫ್ಲರಿಶ್, and India is doing so well globally. So I am very proud to be an Indian. We all should be. Yes. And why? Because I am also a responsible citizen by using my freedom in the right manner. ದೇಶದ ಬಗ್ಗೆನೇ ನನ್ನ ಮುಂದಿನ ಪ್ರಶ್ನೆ ಆಗಿತ್ತು. ನೀವು ಲೀಡ್ ಕೂಡ ಕೊಟ್ರಿ. ದೇಶದ ಪ್ರಗತಿ ಬಗ್ಗೆ ಕೂಡ ಬೇಕೋ ಬೇಡವೋ ಬೇಕಾದ ರೀತಿಯ ಚರ್ಚೆಗಳಾಗೋಗ್ಬಿಡುತ್ತೆ. ಇದನ್ನ ಕೇವಲ ಭಾರತದಲ್ಲಿರ್ತಕ್ಕಂಥ ಜನ ಮಾತ್ರ ಗಮನಿಸಲ್ಲ. ಇವಾಗ ಇಡೀ ಪ್ರಪಂಚನೇ ಒಂದಾಗಿದೆ. ಅಂದ್ರೆ ಇಲ್ಲೆಲ್ಲೋ ಬೆಂಗಳೂರಿನ ಚಿಕ್ಕದು ಒಂದು ಯಾವುದೋ ಏರಿಯಾದಲ್ಲಿ ನಡೆಯೋ ಘಟನೆ ಕೂಡ ಅಲ್ಲೆಲ್ಲೋ ಡೆನ್ಮಾರ್ಕ್ ಅಲ್ಲಿ ಕುತ್ಕೊಂಡು ಕೂಡ ನೋಡಬಹುದು ಅನ್ನೋ ರೀತಿಯಲ್ಲಿ ಇರ್ಬೇಕಾದ್ರೂ ಮತ್ತದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಇಲ್ಲ ನಮ್ಮ ಭಾರತದ ಆರ್ಥಿಕತೆ ಸತ್ತು ಹೋಗ್ಬಿಟ್ಟಿದೆ, ಇಟ್ಸ್ ಅ ಡೆಡ್ ಎಕಾನಮಿ ಅನ್ನೋದು, ಭಾರತದ ಗಡಿ ಕಾಂಪ್ರಮೈಸ್ ಆಗ್ಬಿಟ್ಟಿದೆ ಅನ್ನೋದು, ಅಥವಾ ಭಾರತದ ಯಾವುದೋ ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಇನ್ಯಾವುದೋ ದೇಶದವ್ರು ಬಂದಿದ್ದಾರೆ, ನಿಜ ಮಾಹಿತಿ ಇದ್ರೆ ಓಕೆ, ಬಟ್ ತಮ್ಮ ರಾಜಕೀಯ ಲಾಭಕ್ಕೆ ಅಥವಾ ತಮ್ಮ ಬೇರೆ ಯಾವುದೋ ಅಜೆಂಡಾದ ಲಾಭಕ್ಕೋಸ್ಕರ ಈ ತರದಲ್ಲೂ ಆಗ್ತಾ ಇದೆಯಲ್ಲ. ಇದೆಲ್ಲದರ ನಡುವೆ ನೀವು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಹಾಗೆ ದೇಶ ಕಾಯುವ ಯೋಧರ ಕುಟುಂಬಸ್ಥರಾಗಿ ದೇಶದ ಪ್ರಗತಿಯ ಹಾದಿಯನ್ನು ಯಾವ ರೀತಿ ಗಮನಿಸ್ತಾ ಇದ್ದೀರಿ? ದೇಶ ನಿಜವಾಗ್ಲೂ ಸರಿಯಾದ ಟ್ರ್ಯಾಕ್ ನಲ್ಲಿ ಗ್ರೋ ಆಗ್ತಾ ಇದೆ ಅಂತ ಅನಿಸುತ್ತಾ? ಸಿ ಅಫ್ಕೋರ್ಸ್ ಅದು ನೀವು ಯು ಟ್ರಾವೆಲ್ ಬೈ ರೋಡ್. ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ ಅದಕ್ಕೋಸ್ಕರ. ನನ್ನ ಹಸ್ಬೆಂಡ್ ಅವರು ನಥುಲಾ ಪಾಸ್, ದಟ್ ಈಸ್ ನಿಯರ್ ಚೈನಾ ಬಾರ್ಡರ್. ಆವಾಗ ದಟ್ ವಾಸ್ ಇನ್ ದ ಇಯರ್ 1995. ಆವಾಗ ನಾನು ಚೆನ್ನೈಯಿಂದ ನಥುಲಾ ಪಾಸ್ಗೆ ಹೋಗುವಾಗ ದೇರ್ ವಾಸ್ ನಾಟ್ ಮೆನಿ ಫ್ಲೈಟ್ಸ್ ವೆದರ್, ದೇ ವರ್ ವೆರಿ ಎಕ್ಸ್ಪೆನ್ಸಿವ್ ಅಂತ ನಾನು ಬೈ ಟ್ರೈನ್ ಹೋಗಿದ್ದೇನೆ. 3 days ಆಯ್ತು ನನಗೆ ಅಲ್ಲಿ ಹೋಗಿ. ಮತ್ತೆ ಅಲ್ಲಿಂದ ಟ್ರಾನ್ಸಿಟ್ ಕ್ಯಾಂಪ್ ಹೋಗಿ, ಟ್ರಾನ್ಸಿಟ್ ಕ್ಯಾಂಪ್ ಗ್ಯಾಂಗ್ಟಾಕ್ ಇಂದ ಮತ್ತೆ ಬೈ ರೋಡ್ ನಾನು ಹೋಗಿದ್ದೇನೆ. ಆವಾಗ ನಾನು ಆ ಜಾಗದಲ್ಲಿ ಹೋಗುವಾಗ ನೋ ಪ್ರಾಪರ್ ರೋಡ್ಸ್, ನೋ ನಥಿಂಗ್. ನಥುಲಾ ಪಾಸ್ ನಲ್ಲಿ ಯಾರು ಜಾಸ್ತಿ ಇಲ್ಲವೇ ಇಲ್ಲ. ವಿ ಕುಡ್ ಕ್ಲಿಯರ್ಲಿ ಸಿ ದ ಚೈನೀಸ್ ದೇರ್. ಆವಾಗ ನಮ್ದು ಇದು ಎಕ್ಸ್ಚೇಂಜ್, ಡಾರ್ಕ್ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ, ವೇರ್ ದೇ ವಿಲ್ ಹ್ಯಾವ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ದ ಕಮ್ಯುನಿಕೇಶನ್, ಅದೆಲ್ಲ. ಅಂಡ್ this year I went to that same place where I was there 30 years back, and if you see the transformation, alli ivaga road double lane, single lane alla, double lane road, and Nathula Pass anta ashtu adu, it's actually the border and the silk route alla ivagle open agide vapas. So alli it was snowing and it was so bad the weather, but I could see 50 private vehicles there. 50 is not a small number for a place like Nathula, which is an high altitude. Nimge breathing oxygen kammi irutte, but all the cars were all civil cars. They have come just to see the Nathula Pass and enjoy the place there.